ಹಾಯ್, ನಮಸ್ಕಾರ. ನಾನು ಇಂದು ಮೊರಿಂಗಾ ಪೌಡರ್, ಸಂಸ್ಕೃತದಲ್ಲಿ ಇದಕ್ಕೆ ಶೀಘ್ರ ಎಂದು ಕರೆಯುತ್ತಾರೆ, ಕನ್ನಡದಲ್ಲಿ ನುಗ್ಗೆಕಾಯಿ ಗಿಡ ಎಂದು ಕರೆಯುತ್ತಾರೆ. ಇದರ ಪೌಡರ್ ಅನ್ನು ಉಪಯೋಗಿಸಬಹುದೇ ಎಂದು ಅನೇಕರು ನನಗೆ ಕೇಳಿದಾಗ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಇದರ ಮಹತ್ವವನ್ನು, ಇದನ್ನು ಯಾವ ರೀತಿಯ ಸೇವನೆ ಮಾಡಬೇಕೆಂದು ತಿಳಿಸಿಕೊಡುತ್ತೇನೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದಿಕ್ ತಜ್ಞ. ಈ ಗಿಡದ ಕಾಂಡವು ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಕಾಂಡವಾಗಿದೆ. ಆದರೆ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗವು ಮೆಡಿಸಿನಲ್ ವ್ಯಾಲ್ಯೂ ಆಗಿದೆ. ಅಂದರೆ ಎಲೆ ಆಗಿರ್ಬೋದು, ಹೂ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಅಥವಾ ಬೇರು, ಈ ರೀತಿ ಪ್ರತಿಯೊಂದು ಭಾಗವು ಇದು ಮೆಡಿಸಿನ್ಗೆ ಅತಿ ಮುಖ್ಯವಾಗಿದೆ. ಆದರೆ ನಾವು ಇಂದು ಎಲೆಯ ಪೌಡರ್ ಬಗ್ಗೆ ನಾನು ತಿಳಿಸುತ್ತಾ ಹೋಗುತ್ತೇನೆ. ಇದರಲ್ಲಿ ನಾವು ನೋಡುವುದಾದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇದೆ. ಅದಲ್ಲದೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಈ ರೀತಿಯಾಗಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಅತಿ ಮುಖ್ಯವಾಗಿ ಇರ್ತಕ್ಕಂಥವೇ ಆಗಿದೆ. ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಸಹ ಮುಖ್ಯವಾಗಿ ಇದೆ. ಈ ಆಂಟಿ ಆಕ್ಸಿಡೆಂಟ್ ಅದು ನಾವು ನೋಡುವುದಾದರೆ ಇನ್ಫ್ಲಮೇಟರಿ ಡಿಸೀಸ್ ನಲ್ಲಿ ಇದು ಅತಿ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತದೆ. ಆಂಟಿ ಇನ್ಫ್ಲಮೇಟರಿ ಡಿಸೀಸ್ ನಲ್ಲಿ ನಾವು ಮೊದಲನಾಗಿ ನಾವು ನೋಡುವುದಾದರೆ ಮೊಣಕಾಲು ನೋವು ಅಥವಾ ಜಾಯಿಂಟ್ಸ್ ಪೇನಿಗೆ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ. ಇದನ್ನು ಲ್ಯಾಬ್ನಲ್ಲಿ ಸಹ ಅನಿಮಲ್ ಮೇಲೆ ಟೆಸ್ಟ್ ಮಾಡಿ ಅದನ್ನು ರಿಸರ್ಚ್ ಸಹ ಮಾಡಿದ್ದಾರೆ. ಇದು ಈ ಪೌಡರ್ ಅನ್ನು ನಾವು ಸೇವನೆ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಬಾವು, ನೋವು, ಇನ್ಫ್ಲಮೇಷನ್ ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಸಹ ಸರಿ ಮಾಡಲು ಇದಕ್ಕೆ ಒಂದು ಸಾಮರ್ಥ್ಯ ಇದೆ ಎಂದು ಪ್ರೂವ್ ಆಗಿದೆ. ಹೀಗೆ ಇದರಲ್ಲಿ ಇರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಸ್ ಇಂದ ಜಾಯಿಂಟ್ ಪೇನ್ಸ್ಗೆ ಇದು ಅತಿ ಉತ್ತಮವಾದಂತಹ ಒಂದು ಔಷಧಿ ಆಗಿದೆ. ಇದನ್ನು ಅಂದರೆ ನಾಟಿಯಲ್ಲಿ ಸಹ ಇದನ್ನು ಉಪಯೋಗಿಸಿದ್ದಾರೆ. ಇದು ಈಗ ಕೆಮಿಕಲ್ ಬೇಸ್ನಲ್ಲಿ ಸಹ ಇದನ್ನು ಉಪಯೋಗಿಸಲು ಸಾಧ್ಯವಾಗುತ್ತಾ ಇದೆ. ಇದು ಮುಂದಿನ ನಾವು ನೋಡುವುದಾದರೆ ಇದರಲ್ಲಿ ಇರ್ತಕ್ಕಂಥ ವಿಟಮಿನ್ಸ್ ನಿಂದ ಮತ್ತು ಮಿನರಲ್ಸ್ ನಿಂದ ನಮಗೆ ದೇಹಕ್ಕೆ ಇದರ ಮೊದಲದಾಗಿ ನಾವು ನೋಡೋದಾದರೆ ಐರನ್ ಡಿಫಿಷಿಯನ್ಸಿ ಇದ್ದವರು, ಅಂದರೆ ಯಾರಿಗೆ ರಕ್ತಹೀನತೆ ಇದೆಯೋ ಅವರು ಇದನ್ನು ಸೇವನೆ ಮಾಡಿದರೆ ಅವರಿಗೆ ರಕ್ತಹೀನತೆ ಕಡಿಮೆ ಆಗುತ್ತದೆ ಹಾಗೂ ರಕ್ತವು ಸಹ ವೃದ್ಧಿ ಆಗುತ್ತದೆ. ಇದಲ್ಲದೆ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ ಸಹ ನಮ್ಮ ದೇಹಕ್ಕೆ ದೊರಕುತ್ತದೆ. ಇದರಿಂದ ಸೆಲ್ಗಳಿಗೂ ಸಹ ಅತಿ ಉತ್ತಮವಾದಂತಹ ಗ್ರೋತ್ ಅನ್ನು ನಾವು ನೋಡಬಹುದು. ಅಂದರೆ ಇದು ಲ್ಯಾಬ್ನಲ್ಲಿ ಇದು ಪ್ರೂವ್ ಆಗಿದೆ. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಕ್ಯಾನ್ಸರ್ ಸೆಲ್ ಬೆಳೆಯದಂತೆ ಅದು ಕಾಪಾಡುತ್ತದೆ. ಅದಲ್ಲದೆ ನಮ್ಮ ಬೋನ್ ಸ್ಟ್ರೆಂತ್ಗಾಗಿಯೂ ಸಹ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಅದಕ್ಕಾಗಿ ಇದು ಅತಿ ಉತ್ತಮವಾದಂಥದ್ದು ಆಗಿದೆ. ಅದಲ್ಲದೆ ಇದು ಲಿವರ್ ಪ್ರೊಟೆಕ್ಟ್ ಮಾಡುತ್ತದೆ, ಅಂದರೆ ಇದರಲ್ಲಿ ಇಮ್ಯುನಿಟಿ ಪವರ್ ಅನ್ನು ಬೆಳೆಯಲು ಸಹ ಇದು ಹೆಲ್ಪ್ ಆಗುತ್ತದೆ. ಅದಲ್ಲದೆ ಕೊಲೆಸ್ಟ್ರಾಲ್ ಇದು ಕಡಿಮೆ ಮಾಡುತ್ತದೆ, ಅದಕ್ಕಾಗಿ ಆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಬಿಟ್ಟು ಹಾರ್ಟಿಗೆ ಬೇಕಾಗಿರುವ ಎಲ್ಲ ಅಂಶವನ್ನು ದೊರಕಲು ಇದು ಸಹಾಯ ಮಾಡುತ್ತದೆ. ಇದಲ್ಲದೆ ಇದರಲ್ಲಿ ಇರ್ತಕ್ಕಂಥ ಮೆಗ್ನೀಷಿಯಂ ಮತ್ತು ಸಮ್ ಸಾಲ್ಟ್ಸ್ನಿಂದ ಇದು ಕಿಡ್ನಿನ ಸಹ ಇದು ಪ್ರೊಟೆಕ್ಟ್ ಮಾಡುತ್ತದೆ, ಅಂದರೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗದಂತೆ ಇದು ತಡೆಗಟ್ಟುತ್ತದೆ. ಹೀಗೆ ನಾವು ಇದನ್ನು ನೋಡುವುದಾದರೆ ಇದು ನಮ್ಮ ದೇಹಕ್ಕೆ ಅತಿ ಉತ್ತಮವಾದಂತಹ ಒಂದು ಪೌಡರ್ ಆಗಿದೆ. ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕೆಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.